ಸೊ ವೆನಿಜುವೆಲಾದಲ್ಲಿ ಅಧ್ಯಕ್ಷರನ್ನೇ ಕಿಡ್ನ್ಯಾಪ್ ಮಾಡಿದ ನಂತರ ಟ್ರಂಪ್ ಮಾತಾಡ್ತಾರೆ. ಅದರಲ್ಲಿ ಒಂದು ಕಾರಣ ಮಾತ್ರ ಭಾರತದಲ್ಲಿರುವಂಥ ಕೆಲವರಿಗೆ ಒಂದು ರೀತಿ ಪುಳಕವನ್ನು ಉಂಟು ಮಾಡಿಬಿಡ್ತು. ಅವರ ಮನಸ್ಸಿನಲ್ಲಿ ಮುದುಡಿದ ತಾವರೆ ಅರಳಿತು ಅಂತಾರಲ್ಲ, ಹಾಗಾಗ್ಬಿಡ್ತು. ಅವರು ಚುನಾವಣಾ ಅಕ್ರಮಗಳನ್ನು ಮಾಡಿ ಗೆಲ್ತಾ ಇದ್ರು ಅನ್ನುವಂಥ ವಿಚಾರ. ಮೋದಿ ವಿರೋಧಿಗಳು ಸಹ ಭಾರತದಲ್ಲಿ ಮೋದಿಯ ವಿರುದ್ಧ ಇದನ್ನೇ ಮಾಡ್ತಾ ಬಂದಿದ್ದಾರೆ. ವೆನಿಜುವೆಲಾದಲ್ಲಿ ಒಂದು ಟೂಲ್ ಕಿಟ್ ಕೆಲಸ ಮಾಡ್ತಾರೆ, ಭಾರತದಲ್ಲೂ ಒಂದು ಟೂಲ್ ಕಿಟ್ ಕೆಲಸ ಮಾಡ್ತಾ ಇದ್ರು. ಯಾವಾಗ ಅಲ್ಲಿನ ವಿರೋಧ ಪಕ್ಷಗಳು ಅಮೆರಿಕಾದ ಕೈ ಜೋಡಿಸಿದವೋ ಆಗ ಇದು ಸಾಧ್ಯ ಆಯಿತು. ಭಾರತದ ವಿರೋಧ ಪಕ್ಷಗಳಲ್ಲಿ ಆಸೆ ಚಿಗುರಿಸಿರೋದು ಇದು. CAA ಕಾನೂನು ಜಾರಿಯಾದಂಥ ಸಂದರ್ಭದಲ್ಲಿ, ದೆಹಲಿಯಲ್ಲಿ ನಡೆದಂಥ ರೈತ ಹೋರಾಟದ ಸಂದರ್ಭದಲ್ಲಿ, ಇಲ್ಲೆಲ್ಲ ದೇಶದಲ್ಲಿ ಅರಾಜಕತೆ ಎಬ್ಬಿಸುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಬಂದಿವೆ. ಒಂದಲ್ಲ ಒಂದು ದಿನ ತಾನೂ ಸಹ ಆ ರೀತಿ ಪ್ರಧಾನಿ ಆಗಬಹುದು ಅಂತ ರಾಹುಲ್ ಗಾಂಧಿಯವರು ಕನಸು ಕಂಡಿದ್ದಾರೋ ಏನೋ ಗೊತ್ತಿಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ವೆನಿಜುವೆಲಾದಲ್ಲಿ ಏನಾಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ಮೊನ್ನೆ ರಾತ್ರೋರಾತ್ರಿ ಅಮೆರಿಕನ್ ಆರ್ಮಿ ವೆನಿಜುವೆಲಾಗೆ ನುಗ್ತು ವೆನಿಜುವೆಲಾದ ಅಧ್ಯಕ್ಷ ನಿಕೋಲಾಸ್ ಮಡುರಾ ಮತ್ತು ಆತನ ಪತ್ನಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೊರಟೋದ್ರು. ಈಗ ಅವರಿಬ್ಬರು ಸಹ ಅಮೆರಿಕಾದಲ್ಲಿ ಜೈಲಿನಲ್ಲಿದ್ದಾರೆ. ಯಾಕೆ ನಾನು ಹೀಗೆ ಮಾಡಿದೆ ಅಂತ ಟ್ರಂಪ್ ಹೇಳೋಕ್ಕೆ ಶುರು ಮಾಡಿದ್ರು. ಒಂದೊಂದೇ ಕಾರಣಗಳನ್ನು ಹೇಳಿದ್ರು. ಅದರಲ್ಲಿ ಒಂದು ಕಾರಣ ಮಾತ್ರ ಭಾರತದಲ್ಲಿರುವಂಥ ಕೆಲವರಿಗೆ ಒಂದು ರೀತಿ ಪುಳಕವನ್ನು ಉಂಟು ಮಾಡಿಬಿಡ್ತು. ಭಾರತದಲ್ಲಿರುವ ಮೋದಿ ದ್ವೇಷಿಗಳಿಗೆ ಒಂದು ರೀತಿ ಅದು ಏನೋ ಒಂಥರ ಅವರ ಹೊಟ್ಟೆಯಲ್ಲಿ ಚಿಟ್ಟೆ ಹಾರಾಡ್ದಂಗೆ ಆಗ್ಬಿಡ್ತು. ಅವರ ಮನಸ್ಸಿನಲ್ಲಿ ಮುದುಡಿದ ತಾವರೆ ಅರಳಿತು ಅಂತಾರಲ್ಲ, ಹಾಗಾಗ್ಬಿಡ್ತು. ಅವರ ಆಸೆ ಚಿಗುರುಡಿತು. ಇದೆಲ್ಲ ಯಾಕೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ವೆನಿಜುವೆಲಾದಲ್ಲಿ ಅಧ್ಯಕ್ಷರನ್ನೇ ಕಿಡ್ನ್ಯಾಪ್ ಮಾಡಿದ ನಂತರ ಟ್ರಂಪ್ ಮಾತಾಡ್ತಾರೆ. ಏನು? ವೆನಿಜುವೆಲಾದ ಅಧ್ಯಕ್ಷ ನಿಕೋಲಾಸ್ ಮಡುರೋ ಆತ ಡ್ರಗ್ ಟೆರರಿಸಮಲ್ಲಿ ತೊಡಗಿದ್ದ. ಅಮೆರಿಕಾಕ್ಕೆ ಅಲ್ಲಿನ ಖೈದಿಗಳನ್ನು ಕಳಿಸ್ಬಿಟ್ಟು ಅಮೆರಿಕಾದಲ್ಲಿ ಅರಾಜಕತೆ ಸೃಷ್ಟಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಹಾಗಾಗಿ ಅವ್ರ ಮೇಲೆ ನಾವು ಸ್ಯಾಂಕ್ಷನ್ ಹಾಕಿದ್ವಿ. ಆದರೂ ಅವರ ಹಠಾಟೋಪ ನಿಲ್ಲಿಲ್ಲ. ಅವರು ಚುನಾವಣೆಯಲ್ಲಿ ಗೆದ್ದಿದ್ದೆ ಚುನಾವಣಾ ಅಕ್ರಮದಿಂದ. ಹಾಗಾಗಿ ಅವರು ಅಲ್ಲಿ ಲೆಜಿಟಿಮೇಟ್ ನಾಯಕನೇ ಅಲ್ಲ. ಹಾಗಾಗಿ ನಾವು ಈ ಕ್ರಮವನ್ನು ಕೈಗೊಂಡ್ವಿ ಅಂತ ಟ್ರಂಪ್ ಭಾಷಣ ಮಾಡಿದ್ರು. ಈ ಟ್ರಂಪ್ ಭಾಷಣ ಮಾಡಿರೋದ್ರಲ್ಲಿ ಕೊನೆಯ ಅಂಶ ಇದೆಯಲ್ಲ, ಆ ಅಂಶ ಭಾರತದಲ್ಲಿನ ಮೋದಿ ವಿರೋಧಿಗಳಲ್ಲಿ ಒಂದು ರೀತಿ ರೋಮಾಂಚನವನ್ನು ಉಂಟು ಮಾಡ್ತು. ಏನದು? ಅವರು ಚುನಾವಣಾ ಅಕ್ರಮಗಳನ್ನು ಮಾಡಿ ಗೆಲ್ತಾ ಇದ್ರು ಅನ್ನುವಂಥ ವಿಚಾರ. ಯಾಕೆಂದರೆ ಮೋದಿ ವಿರೋಧಿಗಳು ಸಹ ಭಾರತದಲ್ಲಿ ಮೋದಿಯ ವಿರುದ್ಧ ಇದನ್ನೇ ಮಾಡ್ತಾ ಬಂದಿದ್ದಾರೆ. ನರೇಂದ್ರ ಮೋದಿ ವೋಟ್ ಚೋರಿ ಮಾಡಿಕೊಂಡೇ ಗೆಲ್ತಾ ಬಂದಿದ್ದಾರೆ ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಮೊದಲು ಆರಂಭಿಸಿದರು. ಅದನ್ನು ಎಲ್ಲರೂ ಸಹ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ವೆನಿಜುವೆಲಾ ಅಧ್ಯಕ್ಷ ನಿಕೋಲಾಸ್ ಮಡುರೋ ಸಹ 11 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಇಲ್ಲಿ ಭಾರತದ ಪ್ರಧಾನಿಯೂ ಸಹ 11 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಹಾಗಾಗಿ ಭಾರತದಲ್ಲೂ ಇಂಥದ್ದೊಂದು ಘಟನೆ ಯಾಕೆ ನಡೀಬಾರ್ದು ಅನ್ನುವಂಥ ಒಂದು ದೂರದ ಆಸೆ ಭಾರತದ ಮೋದಿ ವಿರೋಧಿಗಳಲ್ಲಿ ಹುಟ್ಟುಕೊಂಡಿರೋಕ್ಕೆ ಹುಟ್ಕೊಂಡಿದೆ. ವೆನಿಜುವೆಲಾದಲ್ಲಿ ಒಂದು ಟೂಲ್ ಕಿಟ್ ಕೆಲಸ ಮಾಡ್ತು. ಭಾರತದಲ್ಲೂ ಒಂದು ಟೂಲ್ ಕಿಟ್ ಕೆಲಸ ಮಾಡ್ತಾ ಇದೆ. ವೆನಿಜುವೆಲಾದಲ್ಲಿ ಏನು ಟೂಲ್ ಕಿಟ್ ಕೆಲಸ ಮಾಡ್ತು? ವೆನಿಜುವೆಲಾದಲ್ಲಿರುವಂತಹ ಆಯಿಲ್ ಸಂಪತ್ತೇನಿದೆ, ನೈಸರ್ಗಿಕವಾದಂಥ ತೈಲ ಸಂಪತ್ತು, ಅದರ ಮೇಲೆ ಅಮೆರಿಕ ಕಣ್ಣು ಬಿದ್ದಿರೋದು ಹೊಸದೇನೂ ಅಲ್ಲ. ಅದು ದಶಕಗಳಿಂದ ಇರುವಂಥದ್ದು. ಹಾಗಾಗಿ ವೆನಿಜುವೆಲಾವನ್ನು ಹತ್ತಿಕ್ಕಬೇಕು, ಅದನ್ನು ತನ್ನ ಹತೋಟಿಗೆ ತಗೋಬೇಕು ಅಂತ ಅಮೆರಿಕ ಭಾಳ ವರ್ಷಗಳಿಂದ ಟ್ರೈ ಮಾಡ್ತಾ ಇತ್ತು. ಆದರೆ ಆಗಿರಲಿಲ್ಲ. ಯಾವಾಗ ಅಲ್ಲಿನ ವಿರೋಧ ಪಕ್ಷಗಳು ಅಮೆರಿಕಾದ ಕೈ ಜೋಡಿಸಿದವೋ ಆಗ ಇದು ಸಾಧ್ಯ ಆಯಿತು. ಅರ್ಥ ಆಯ್ತಲ್ಲ? ಭಾರತದ ವಿರೋಧ ಪಕ್ಷಗಳಲ್ಲಿ ಆಸೆ ಚಿಗುರಿಸಿರೋದು ಇದು. ಈಗೊಂದು 5-6 ತಿಂಗಳ ಹಿಂದೆ ಅಲ್ಲಿನ ವಿರೋಧ ಪಕ್ಷದ ನಾಯಕಿ ಮರಿಯಾ ಮಚಾಡೋ ಅಂತ, ಆಕೆಗೆ ನೋಬೆಲ್ ಶಾಂತಿ ಪಾರಿತೋಷಕ ಬಂದುಬಿಡ್ತು, ಇಂಟರ್ನ್ಯಾಷನಲ್ ನೋಬೆಲ್ ಪೀಸ್ ಅವಾರ್ಡ್. ಪಾಪ ಡೊನಾಲ್ಡ್ ಟ್ರಂಪ್ ತಮಗೇ ಬರುತ್ತೆ ಅಂತ ಅಂದುಕೊಂಡಿದ್ದರು. ಆದರೆ ವೆನಿಜುವೆಲಾದ ವಿರೋಧ ಪಕ್ಷದ ನಾಯಕಿಗೆ ಬಂದುಬಿಡ್ತು. ವೆನಿಜುವೆಲಾದಲ್ಲಿ ಆಡಳಿತದ ವಿರುದ್ಧದ ಅವರ ಹೋರಾಟಕ್ಕೆ ಸಂದ ಒಂದು ಗೌರವ ಅದು ಅಂತ ಟ್ರಂಪ್ ಕೂಡ ಹೇಳಿದ್ರು. ಆ ಶಾಂತಿ ಪಾರಿತೋಷಕವನ್ನು ಮಚಾಡೋ ಡೊನಾಲ್ಡ್ ಟ್ರಂಪ್ಗೆ ಅರ್ಪಣೆ ಮಾಡಿದ್ರು. ನೋಡಿ ಹೇಗಿದೆ. ಸೊ ಹಾಗಾಗಿ ಆಗ ಮಚಾಡೋ ಹೇಳಿದ್ದು ಏನು ಅಂತಂದರೆ, ನಿಜಕ್ಕೂ ಈ ಒಂದು ಶಾಂತಿ ಪ್ರಶಸ್ತಿ ನನಗೆ ಸಿಕ್ಕಿರೋದೇನಿದೆ ಅದು ಟ್ರಂಪ್ಗೆ ಸಿಗಬೇಕಾಗಿತ್ತು, ಅವರಿಗೆ ನಾನು ಅರ್ಪಣೆ ಮಾಡ್ತೀನಿ. ಇನ್ನು ಮುಂದಾದರೂ ವೆನಿಜುವೆಲಾ ಸ್ವತಂತ್ರವಾಗಿ ಕೆಲಸ ಮಾಡುವಾಗ ಆಗುತ್ತೆ, ನಮಗೆ ಫ್ರೀಡಮ್ ಇನ್ನು ಮುಂದಾದರೂ ಸಿಗುತ್ತೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿದ್ರು. ಅಂದರೆ ಡೊನಾಲ್ಡ್ ಟ್ರಂಪ್
ಮತ್ತು ಶಾಂತಿ ಪಾರಿತೋಷಕವನ್ನು ಪಡೆದಂತಹ ಮಚಾಡೋ ಇವರೆಲ್ಲ ಒಂದೇ ರೀತಿ ಯೋಚನೆ ಮಾಡ್ತಾಯಿದ್ರು ಅಂತ ಆಯಿತು. ಸೊ ಅಮೆರಿಕಾದ ಟೂಲ್ ಕಿಟ್ನಲ್ಲಿ ಮಚಾಡೋ ಸಹ ಒಬ್ಬ ಭಾಗೀದಾರರಾಗಿದ್ದರು ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಮೆರಿಕಾ ಸಹ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳೋದಕ್ಕೆ ಸ್ಪಷ್ಟವಾದಂಥ ಒಂದು ರೂಪರೇಷೆಯನ್ನು ಹಾಕ್ಕೊಂಡಿತ್ತು. ಮೊದಲನೆಯದಾಗಿ ವೆನಿಜುವೆಲಾ ಅಧ್ಯಕ್ಷರ ಮೇಲೆ ಡ್ರಗ್ ಟೆರರ್ ಅನ್ನುವಂಥ ಒಂದು ಆರೋಪವನ್ನು ಹೊರಿಸೋದು, ಅದಾದ ನಂತರದಲ್ಲಿ ಸ್ಯಾಂಕ್ಷನ್ ಹಾಕೋದು, ಅಲ್ಲಿ ಗಲಭೆ ಶುರುವಾಗುವಾಗ ಮಾಡೋದು, ಅಲ್ಲಿ ಅರಾಜಕತೆ ಎಬ್ಸೋದು, ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಳಿಸುವ ಹಾಗೆ ಮಾಡೋದು, ಅದಾದ ನಂತರದಲ್ಲಿ ಅವರ ಒಂದು ಅಧಿಕಾರದ ಸಿಂಧುತ್ವವನ್ನೇ ಪ್ರಶ್ನೆ ಮಾಡೋದು, ಅವರ ಪ್ರಧಾನಿ ಸ್ಥಾನವೇ ಅನ್ಯಾಯವಾಗಿ ಪಡೆದದ್ದು ಅಂತ ಒಂದು ಪ್ರಚಾರ ಮಾಡುವಂಥದ್ದು, ಇದನ್ನು ಅಮೆರಿಕ ಮಾಡ್ಕೊಂಡು ಬಂತು. ನೀವು ಯೋಚನೆ ಮಾಡಿ ಸ್ನೇಹಿತರೆ, ಭಾರತದಲ್ಲೂ ಅದೇ ಆಗ್ತಾ ಇದೆ. ಅರಾಜಕತೆ ಸೃಷ್ಟಿಸೋದಕ್ಕೆ ಯಾವಾಗಿಂದ ಪ್ರಯತ್ನಗಳು ನಡೀತಾ ಇವೆ. CAA ಕಾನೂನು ಜಾರಿಯಾದಂಥ ಸಂದರ್ಭದಲ್ಲಿ, ದೆಹಲಿಯಲ್ಲಿ ನಡೆದಂಥ ರೈತ ಹೋರಾಟದ ಸಂದರ್ಭದಲ್ಲಿ, ಇಲ್ಲೆಲ್ಲ ದೇಶದಲ್ಲಿ ಅರಾಜಕತೆ ಎಬ್ಬಿಸುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಬಂತು. ಅದು ಯಾವಾಗ ಫಲ ಕೊಡಲಿಲ್ವೋ, ಈಗ ರೀಸೆಂಟಾಗಿ ವೋಟ್ ಚೋರಿ ಎನ್ನುವಂಥ ಒಂದು ಆರೋಪಗಳು ಕೇಳಿಬರ್ತಾ ಇವೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಅದು ಬೇರೆ ವಿಚಾರ. ಆದರೆ ಈ ವೋಟ್ ಚೋರಿಯನ್ನು ಹಿಡ್ಕೊಂಡು ವಿದೇಶದಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದೆ, ಭಾರತದ ಚುನಾವಣಾ ಆಯೋಗ ಕೈಗೊಂಬೆ ಆಗಿಬಿಟ್ಟಿದೆ, ಭಾರತದ ನ್ಯಾಯಾಂಗ ವ್ಯವಸ್ಥೆ ಮೋದಿಯ ಕೈಗೊಂಬೆ ಆಗಿಬಿಟ್ಟಿದೆ, RSS ಎಲ್ಲ ಸ್ಥಾನಗಳನ್ನು ಆಕ್ರಮಿಸ್ಕೊಂಡು ಬಿಟ್ಟಿದೆ, ಭಾರತದಲ್ಲಿ ಪ್ರಜಾಪ್ರಭುತ್ವವೇ ಇಲ್ಲ. ಈ ರೀತಿ ವಿದೇಶಗಳಲ್ಲಿ ಮಾತಾಡೋ ಮುಖಾಂತರ ಏನೋ ಒಂದು ಭಾರತದಲ್ಲಿ ಕ್ರಾಂತಿ ಆಗುತ್ತೆ ಅಂತ ರಾಹುಲ್ ಗಾಂಧಿಯವರು ನಂಬಿಕೊಂಡಿದ್ದಾರೆ. ವೆನಿಜುವೆಲಾ ಅಷ್ಟೇ ಅಲ್ಲ, ಬಾಂಗ್ಲಾದೇಶದಲ್ಲಿ ಅಲ್ಲೂ ಸಹ ಶೇಖ್ ಹಸೀನಾ ಮೇಲೆ ಚುನಾವಣಾ ಅಕ್ರಮದ ಆರೋಪವನ್ನು ಸಹ ಹೊರಿಸಲಾಗಿತ್ತು. ಅಮೆರಿಕದ ಡೀಪ್ ಸ್ಟೇಟ್ ಹೇಗೆ ಕಾರ್ಯತಂತ್ರವನ್ನು ಮಾಡಿ ಅಲ್ಲಿ ತನ್ನ ಕೈಗೊಂಬೆ ಆದಂತಹ ಮೊಹಮ್ಮದ್ ಯೂನಿಸ್ನನ್ನು ಅಲ್ಲಿ ಕೂರಿಸ್ತು. ಒಂದಲ್ಲ ಒಂದು ದಿನ ತಾನೂ ಸಹ ಆ ರೀತಿ ಪ್ರಧಾನಿ ಆಗಬಹುದು ಅಂತ ರಾಹುಲ್ ಗಾಂಧಿಯವರು ಕನಸು ಕಂಡಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಆ ರೀತಿಯ ಟೂಲ್ ಕಿಟ್ ಅಂತೂ ನಿರಂತರವಾಗಿ ಅನುಷ್ಠಾನಗೊಳ್ತಾನೇ ಇದೆ ಭಾರತದಲ್ಲಿ. ಇತ್ತೀಚಿನ ವರದಿ ಪ್ರಕಾರ ವೆನಿಜುವೆಲಾದಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಅವರನ್ನು ತರಾಟೆಗೆ ತಗೊಂಡಿದೆ. ನೀವು ಯಾರೀ ನಮ್ಮ ದೇಶಕ್ಕೆ ಬರಲಿಕ್ಕೆ ಅಂತ. ಅಲ್ಲಿನ ಉಪಾಧ್ಯಕ್ಷ ಅಂದರೆ ಅಲ್ಲಿನ ವೈಸ್ ಪ್ರೆಸಿಡೆಂಟ್ ಡೆಲ್ಸಿ ರೋಡ್ರಿಗಸ್ ಅಂತ ಅವರನ್ನು ಉಸ್ತುವಾರಿ ಸರ್ಕಾರದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದೆ. ಅಂದರೆ ಟ್ರಂಪ್ ಹೇಳಿದ ಹಾಗೆ ಇಲ್ಲಿ ಅಮೆರಿಕಾನೇ ನೇರವಾಗಿ ವೆನಿಜುವೆಲಾದಲ್ಲಿ ಆಡಳಿತ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿನ ಸುಪ್ರೀಂ ಕೋರ್ಟ್ ಟ್ರಂಪ್ನ ಈ ಒಂದು ಕನಸಿಗೆ ಅಡ್ಡ ಬಂದಿದೆ. ಆದರೆ ಇದು ಒಂದು ನಾಟಕ ಅಂತಲೂ ಹೇಳಲಾಗ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ. ವೆನಿಜುವೆಲಾದಲ್ಲೇ ಆ ರೀತಿಯ ಪ್ರತಿರೋಧ ಕಂಡು ಬರೋದಾದರೆ ಭಾರತದಲ್ಲಿ ಅಂಥ ಸಾಹಸವನ್ನು ಕೈಗೊಳ್ಳೋದಕ್ಕೆ ಮನಸ್ಸಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ವಿದೇಶಗಳಿಗೆ? ಭಾರತ ಜಗತ್ತಿನ ಅತಿದೊಡ್ಡ ಆರ್ಥಿಕತೆ, ಭಾರತ ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆ, ಭಾರತದ ನಾಯಕತ್ವ ಅತ್ಯಂತ ಬಲಿಷ್ಠವಾದ್ದು, ಭಾರತೀಯ ಸಮಾಜ ಸಂಪೂರ್ಣವಾಗಿ ಭಾರತ ಸರ್ಕಾರದ ಪರವಾಗಿ ನಿಂತಿದೆ. ಹೀಗಿದ್ದರೂ ಸಹ ಕೆಲವರು ಹಗಲುಗಾನಸನ್ನು ಕಾಣ್ತಾ ಇದ್ದಾರೆ. ಅಲ್ಲಾಗಿದ್ದು ನಮಗೂ ಆಗ್ಬಿಡ್ಲಪ್ಪ, ಏನೋ ಒಂದು ಕ್ರಾಂತಿ ಆಗ್ಬಿಡಲಿ. ನೇಪಾಳದಲ್ಲಿ ಜನ್ಜಿ ಹೆಂಗೆ ನುಗ್ಗಿದ್ರು, ಇಲ್ಲೂ ಪದೇ ಪದೇ ಜನ್ಜಿಗಳು ಬೀದಿಗಿಳಿಬೇಕು ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತಾನೆ ಇರ್ತೇವೆ. ಆ ರೀತಿಯ ಹಗಲುಗನಸು ಕಾಣುವವರ ಸಂಖ್ಯೆ ಕಡಿಮೆ ಏನಿಲ್ಲ, ಅದು ಸಾಕಷ್ಟಿದೆ. ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯಾವಾಗ ಗೆಲ್ಲೋದಕ್ಕೆ ಸಾಧ್ಯವಿಲ್ವೋ ಆಗ ವೋಟ್ ಚೋರಿ ಅನ್ನುವಂಥ ಆರೋಪವನ್ನು ಮಾಡೋದು, ಅದು ವಿಶ್ವದಾದ್ಯಂತ ಭಾರತದ ಹೆಸರಿಗೆ ಕಳಂಕ ತರುವಂಥ ಪ್ರಯತ್ನವನ್ನು ಮಾಡೋದು, ಆ ಮೂಲಕ ವಿದೇಶಗಳಿಗೆ ಹೋಗಿ ಬನ್ನಿ ದಯವಿಟ್ಟು ನಮ್ಮ ದೇಶದಲ್ಲಿ ಮಧ್ಯಪ್ರವೇಶ ಮಾಡಿ ಅಂತ ಮನವಿ ಮಾಡಿಕೊಳ್ಳೋದು, ಆ ಮನವಿಗೆ ಪೂರಕವಾಗಿ ಒಂದಷ್ಟು ಸಹಾಯ ಬರುತ್ತೆ ಅಂತ ಕಾಯ್ತಾ ಕೂತ್ಕೊಳ್ಳೋದು, ಇದೆಲ್ಲ ಭಾರತದಲ್ಲಿ ನಡೆಯೋದಿಲ್ಲ. ಭಾರತ ಪ್ರಜಾಪ್ರಭುತ್ವ ದೇಶ ಆಗಿರೋದು ಕೇವಲ ಸಂವಿಧಾನದಿಂದ ಅಲ್ಲ, ಹಿಂದೂಗಳ ರಕ್ತಗತವಾಗಿಯೇ ಬಂದಿರುವಂಥದ್ದು. ಹಾಗಾಗಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಮೋದಿಯನ್ನು ಮಣಿಸಬೇಕೇ ಹೊರತು ಈ ರೀತಿ ಹಗಲುಗಡಸು ಕಾಣೋದನ್ನು ಬಿಟ್ಟು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಮೋದಿಯನ್ನು ಮಣಿಸೋದು ಹೇಗೆ ಅನ್ನೋದನ್ನು ಕೆಲವರು ವಿಚಾರ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಮೋದಿ ದ್ವೇಷಗಳು ಏನು ವಿಚಾರ ಮಾಡಬೇಕು ಅಂತಂದರೆ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆಗಳನ್ನು ಗೆಲ್ಲುವ ಮೂಲಕ ಮೋದಿಯನ್ನು ಮಣಿಸಬೇಕೇ ಹೊರತು ಈ ರೀತಿ ಅಲ್ಲೆಲ್ಲೋ ಕ್ರಾಂತಿ ಆಯಿತು, ಇಲ್ಲೆಲ್ಲೋ ಕ್ರಾಂತಿ ಆಯಿತು, ಅಲ್ಯಾರೋ ಬಂದು ಎತ್ತಾಕೊಂಡು ಹೋದರು, ಇಲ್ಯಾರೋ ಬಂದು ಜಜ್ಜಿ ನುಗ್ಗಿದ್ರು, ಹೀಗೆಲ್ಲ ಭಾರತದಲ್ಲಿ ಆಗುತ್ತೆ ಅಂತ ಹಗಲುಗನಸು ಕಾಣ್ತಾ ಕೂರೋದನ್ನು ನಿಲ್ಲಿಸಬೇಕು. ಇದು ಬದಲಾದ ಭಾರತ ಅನ್ನೋದನ್ನು ಮನಗಾಣಬೇಕು.